ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕೆಲಸ ಸತೀಶ್ ಮದುವೆಯ ಗಿಫ್ಟ್ ಓಡಾಟ. ಸೊ ನಾನು ವಾಸುಕಿ ಹೊರಟ್ವಿ ಎಲ್ಲಿಗೆ? ದ ಫೇಮಸ್ ಸಹಸ್ರ ಜ್ಯುವೆಲ್ಸ್. ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗಿರುವಂಥ ಸಹಸ್ರ ಜ್ಯುವೆಲ್ಸ್ಗೆ ಹೋದ್ವಿ. ಬಟ್ ಕಲೆಕ್ಷನ್ಸ್ ಅಷ್ಟಾಗಿ ನಮಗೇನು ಅಷ್ಟಾಗಿ ಇಷ್ಟ ಆಗಲಿಲ್ಲ. ನನಗೆ ಯೂಶ್ವಲಿ ಗೋಲ್ಡ್ ಇಲ್ಲ ಸಿಲ್ವರ್, ಯೂಶ್ವಲಿ ಎಲ್ಲರಿಗೂ ಸಿಲ್ವರ್ ಕೊಟ್ಟಿದ್ದೀವಿ ನಮ್ಮ ಗ್ಯಾಂಗಲ್ಲಿ ಎಲ್ಲರ ಬರ್ಡೇಗೂ. ಇವಾಗ ಬಾಯ್ಸ್ದು ಮೊದಲನೇ ಮದುವೆ ಆಗಿರೋದ್ರಿಂದ ಬಾಯ್ಸಿಗೆ ಗೋಲ್ಡ್ ಕೊಡಬೇಕಂತ ನನಗೆ ತುಂಬ ಪರ್ಸ್ನಲಿ ತುಂಬ ಆಸೆ ಇತ್ತು. ಸೊ ಹಾಗಾಗಿ ಗೋಲ್ಡ್ ಕಲೆಕ್ಷನ್ಗೆ ಹೋದ್ವಿ. ಎಸ್, ನಮ್ಮ ಬಜೆಟಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ಗಳೇ ಇತ್ತು. ಆ್ಯಂಡ್ ಬಟ್ ಔಟ್ ಆಫ್ ಆಲ್ ದ ಡಿಸ್ಕಷನ್ ದಟ್ ಹ್ಯಾಪೆಂಡ್, ಎಲ್ಲರಿಗೂ ಕೇಳಿದ್ರಿಂದ ಎಲ್ಲರೂ ಒಪ್ಪಲಿಲ್ಲ ಗ್ರೂಪಲ್ಲಿ ಗೋಲ್ಡ್ ಕೊಡೋದಕ್ಕೆ. ಎಸ್, ಬಿಕಾಸ್ ಐ ಅಗ್ರಿ ವಿತ್ ದೆಮ್. ಯಾಕಂದರೆ ಇವತ್ತಿನ ಗೋಲ್ಡ್ ರೇಟ್ಗೆ ನೆಕ್ಸ್ಟ್ ಮದುವೆ ಆದವ್ರು ಯಾವಾಗ ಆಗ್ತಾರೋ, ಇನ್ನೂ 2 years ಬಿಟ್ಟು ಆಗ್ಬೋದು, ಆವಾಗ ಗೋಲ್ಡ್ ರೇಟ್ ಏನಾಗಿರುತ್ತೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಕೊಡೋದಕ್ಕಾಗದೇ ಇರ್ಬೋದು. ಸೊ ಒಬ್ರಿಗೆ ಗೋಲ್ಡ್ ಕೊಟ್ಟು ಒಬ್ರಿಗೆ ಸಿಲ್ವರ್ ಯಾಕೆ ಅಂತ ಡಿಸ್ಕಸ್ ಮಾಡಿ ಕೊನೆಗೆ ಫೈನಲಿ ಸಿಲ್ವರ್ ಅಂತಲೇ ಹೋದ್ವಿ. ಸಿಲ್ವರ್ ಕಲೆಕ್ಷನ್ಸಲ್ಲಿ ತುಂಬ ನೋಡಿದ್ವಿ, ಲೈಕ್ ತಟ್ಟೆ, ಟ್ರೇಸ್ ಆಗಿರ್ಬೋದು, ಫ್ಲವರ್ ಬ್ಯಾಸ್ಕೆಟ್ಸ್ ಆಗಿರ್ಬೋದು. ಫ್ಲವರ್ ಬ್ಯಾಸ್ಕೆಟ್ಸ್ ಪರ್ಸ್ನಲಿ ನನಗಿಷ್ಟ ಇರಲಿಲ್ಲ, ಬಿಕಾಸ್ ನಾವು ಆಲ್ರೆಡಿ ರಂಜಿತನ ಮದುವೆಗೆ ಫ್ಲವರ್ ಬ್ಯಾಸ್ಕೆಟೇ ಕೊಟ್ಟಿರೋದು, ಬಟ್ ಅದ್ರ ವ್ಲಾಗ್ ಇಲ್ಲ. ಸೊ ಬಟ್ ದೀಪನೂ ಕೊಡೋಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತಂದರೆ ಚೈತ್ರನ ಮದುವೆಯಲ್ಲಿ ದೀಪನೇ ಕೊಟ್ಟಿರೋದು, ನಾವು ಫಿಶ್ ದೀಪ. ಇಫ್ ಯು ಹ್ಯಾವೆಂಟ್ ಸೀನ್ ದ್ಯಾಟ್ ವೀಡಿಯೋ, ಇಟ್ಸ್ ಇನ್ ಮೈ ಚಾನಲ್. ಸೊ ಚೈತ್ರ ವೆಡ್ಡಿಂಗ್ ವ್ಲಾಗ್ಸ್ ಅಂತ ಸಿಗುತ್ತೆ. ಸೊ ಆ ವಿಡಿಯೋ ನೋಡಿದ್ರೆ ನಿಮಗೆ ಏನು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ಗೊತ್ತಾಗುತ್ತೆ. ಸೊ ಹಾಗೆ ಇನ್ನು ಕಲೆಕ್ಷನ್ಸ್ ನೋಡಬೇಕಾದ್ರೆ ಇದು ಆಲ್ಮೋಸ್ಟ್ ಫೈನಲ್ ಮಾಡಿಬಿಟ್ರು ಗ್ರೂಪ್ ಅವರೆಲ್ಲ. ಬಟ್ ಫೈನಲ್ ಡಿಸ್ಕಷನ್ ಮಾಡಿ ಬಿಲ್ ಹಾಕ್ಸಿದ ಮೇಲೆ ಇವ್ರು ಜಾಸ್ತಿ ಹೇಳ್ತಿದ್ದಾರೆ. ಔಟ್ ಆಫ್ ದ ಎಕ್ಸಿಸ್ಟಿಂಗ್ ಪ್ರೈಸು ವೇಸ್ಟೇಜ್ಗಿಂತನೂ ತುಂಬ ಡಿಫ್ರೆನ್ಸ್ ಬರ್ತಿದೆ. ನಾವು ಒಂದು ಜ್ಯುವೆಲರಿ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದಾನೇ ನಮಗೆ ಐಡಿಯಾ ಇರುತ್ತೆ ಎಷ್ಟು ಬೀಳುತ್ತೆ ವೇಸ್ಟೇಜು ಎಲ್ಲ. ಬಟ್ ಇವ್ರು ಜಾಸ್ತಿ ಹೇಳ್ತಿರೋ, ಸೊ ಕ್ಯಾನ್ಸಲ್ ಮಾಡ್ಕೊಂಡು ಹೊರಟೇ ಬಿಟ್ವಿ ನಾವು. ಇನ್ನು ಹುಡುಗಿರು ಬಟ್ಟೆ ನೋಡಿದ್ರೆ ಬಿಡ್ತಾರ, ಸ್ಟ್ರೀಟ್ ಶಾಪಿಂಗ್ ಮೊದಲೇ ಮಲ್ಲೇಶ್ವರಂ ಕೇಳಬೇಕಾ? ಸೊ ಇವ್ರು ಸ್ಟ್ರೀಟ್ ಶಾಪಿಂಗ್ ಶುರು ಮಾಡಿಕೊಂಡ್ರು. ಸರಿ, ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂದ್ಕೊಂಡು ನಾನು ಚಿಕ್ಕಪೇಟೆ ಗೊತ್ತಿರೋರ್ದೊಂದು ಅಂಗಡಿ ಇತ್ತು. ಸೊ ಹಾಗಾಗಿ ಮೆಟ್ರೋ ಇಟ್ಕೊಂಡು ಡೈರೆಕ್ಟ್ ಚಿಕ್ಕಪೇಟೆಗೆ ಹೋದೆ. ಈ ಸತಿ ನಮ್ಮ ಅಕ್ಕನ್ನೇ ಕರ್ಕೊಂಡು ಹೋಗಿದ್ದೆ. ಆ್ಯಂಡ್ ಇಲ್ಲೂ ತುಂಬ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕ್ವಾಲಿಟಿ ಮಾತ್ರ ದಿ ಬೆಸ್ಟ್ ಇತ್ತು. ಆ್ಯಂಡ್ ದೀಪ ಆ್ಯಸ್ ಯೂಶ್ವಲ್ ನನಗೆ ಇಷ್ಟ ಇರಲಿಲ್ಲ, ಬಟ್ ಕಲೆಕ್ಷನ್ಸ್ ಚೆನ್ನಾಗಿತ್ತು, ತೆಗ್ಸಿದ್ಲ ಅಕ್ಕ. ಆ್ಯಂಡ್ ಇಲ್ಲೂ ಬಟ್ಲುಗಳಾಗಿರ್ಬೋದು. ಆ್ಯಂಡ್ ಬೆಳ್ಳಿ ಲೋಟ ಕೊಡೋಣ ಅನಿಸ್ತು, ಬಟ್ ಬೇಡ ಅಂತಲೂ ಅನ್ನಿಸ್ತು. ಚೆನ್ನಾಗಿರುತ್ತೆ ಇಬ್ರಿಗೂ ಹಾಲು ಕುಡಿಯೋದಕ್ಕೆ ಅಂತ ಕಾನ್ಸೆಪ್ಟಲ್ಲಿ. ಆ್ಯಂಡ್ ಚೊಂಬು ಯೂಶ್ವಲಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ವೆರಿ ಬೇಸಿಕ್ ಥಿಂಗ್ ಅಂತ ಕೊಡೋಕ್ಕೆ ಇಷ್ಟ ಇರಲಿಲ್ಲ. ಇದೊಂದು ಆ್ಯಕ್ಚುಲಿ ಇಷ್ಟ ಆಯಿತು, ತುಂಬ ತಿಕ್ಕಾಗಿ ನಮ್ಮ ಬಜೆಟಲ್ಲೇ ವೆರಿ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಬಟ್ ಯಾವುದಕ್ಕೆ ಯೂಸ್ ಬರುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್ ಆಯ್ತಿದ್ದು. ಸೊ ಹಾಗಾಗಿ ವಿ ಕೆಪ್ಟ್ ದಿಸ್ ಅನ್ ಹೋಲ್ಡ್. ಮತ್ತು ಕಲೆಕ್ಷನ್ಸು ನೋಡೋಣ ಫ್ಲವರ್ ಪಾಟ್ಸಲ್ಲಿ ಯಾವ ಥರ ಇರ್ಬೋದು ಬ್ಯಾಸ್ಕೆಟ್ಸಲ್ಲಿ ಅಂತ ಹೇಳಿ ಇದನ್ನು ಕೂಡ ತೆಗೆಸಿ ಇನ್ನೊಂದಷ್ಟು ಡಿಸೈನ್ಸ್ಗಳನ್ನು ತೆಗೆಸಿ ನೋಡ್ತಾ ಇದ್ದೆ. ಬಟ್ ಎಲ್ಲೋ ಇಷ್ಟ ಆದರೂ ಕೂಡ ಕೊಡೋಕ್ಕೆ ಮನಸ್ಸಿರಲಿಲ್ಲ. ಕೊಟ್ಟಿದ್ದೀವಲ್ಲ ಮತ್ತೆ ಏನು ಅದನ್ನೇ ಕೊಡೋದು ಅಂತದೊಂದಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಸೈಡ್ಗಿಟ್ಟು ನೆಕ್ಸ್ಟ್ ಬರೀ ಟ್ರೇ ಕೊಡೋಣ ಅಂತ ಒಂದು ಫೈನಲ್ ಆಯಿತು. ಸೊ ಟ್ರೇಸಲ್ಲಿ ಸ್ವಲ್ಪ ಕಲೆಕ್ಷನ್ಸ್ಗಳನ್ನ ತೆಗೆಸಿದೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಥಿಕ್ನೆಸ್ ನನಗೆ ತುಂಬ ಇಷ್ಟ ಆಯಿತು, ಬಿಕಾಸ್ ನಮ್ಮದು ಬಜೆಟ್ ಕೂಡ ತುಂಬ ಚೆನ್ನಾಗಿದ್ರಿಂದ ಒಳ್ಳೆ ವೆಯ್ಟದೇ ಸಿಗ್ತಿತ್ತು. ಸೊ ಈ ರೀತಿ ಬಜೆಟ್ ಪ್ರಕಾರ ನೋಡಿಕೊಂಡು ವೆಯ್ಟ್ ತೆಗೆಸಿ ಟ್ರೇನ ಆಲ್ಮೋಸ್ಟ್ ಫೈನಲ್ ಮಾಡ್ಕೊಂಡ್ವಿ. ಆ್ಯಂಡ್ ಯೂಶ್ವಲಿ ನಾನು ಹೋಗಿದ್ದು ಒಬ್ಬನೇ ಇದಕ್ಕೆ ಚಿಕ್ಕಪೇಟೆಗೆ. ಸೊ ಅಕ್ಕನ ಕರ್ಕೊಂಡು ಹೋಗಿದ್ದೆ. ಆ್ಯಂಡ್ ಬಾಬಾ ಬಂದಿದ್ದರು. ಸೊ ಎಲ್ಲ ಡಿಸ್ಕಸ್ ಮಾಡಿ ಗ್ರೂಪಲ್ಲಿ ವೀಡಿಯೋ ಫೋಟೋಸ್ಗಳು ಕಳಿಸಿ ನಾನು ಹೋಗಿದ್ದು ಮೊದಲೇ ಹೋಲ್ಸೇಲ್ ಶಾಪಲ್ಲಿ ನಾನು ಒಂದೇ ಒಂದು ಗಿಫ್ಟ್ ತೊಗೊಳಕ್ಕೆ ಹೋದರೆ ಮಕ ಮೇಲಿಂದ ಕೆಳಗೆ ನೋಡ್ತಾರೆ. ಸೊ ಹಾಗೆ ಅದ್ರ ಮಧ್ಯೆ ನಾನು ಈ ಫೋಟೋ ಬೇರೆ ತೊಗೊತಾ ಇದ್ದೆ. ಸೊ ದಟ್ ವಾಸ್ ಲಿಟಲ್ ಆಕ್ವರ್ಡ್. ಯಾಕಂದರೆ ಅಲ್ಲಿ ಯಾರೋ 10 kg 15 kg ಬಂದು ಹಿಂಗೆ ತೊಗೊಂಡು ಹಿಂಗೆ ಹೊಂಟೋದ. ನಾನು ಯಾವುದೋ ಇಲ್ಲಿ ತೊಗೊಳ್ತಾ ಇರೋ ಅರ್ಧ kg 1/4 kgಗೆ ಇಷ್ಟೊಂದೆಲ್ಲ ನೋಡ್ತಾ ಇದ್ದೀನಿ. ಬಟ್ ನಮ್ಗೆ ಬೇಕಾಗಿರೋ ತೊಗೋಬೇಕಂದ್ರೆ ನಾವು ನೋಡಲೇಬೇಕಲ್ವ, ಎಲ್ಲರ ಫ್ಲೆಕ್ಸಿಬಿಲಿಟಿ, ಎಲ್ಲರ ಬಜೆಟಲ್ಲಿ ಬರುತ್ತಾ ಇಲ್ವಾ ಅಂತ. ಸೊ ಹಾಗೆ ಡಿಸ್ಕಸ್ ಮಾಡಿ ಅಟ್ ದ ಎಂಡ್ ಆಫ್ ದ ಡೇ ಗ್ರೂಪಲ್ಲಿ ಫೋಟೋಸ್ ಕಳಿಸಿ ಕಾಲ್ ಮಾಡಿ ಡಿಸ್ಕಸ್ ಮಾಡಿ ಇಷ್ಟು ವೆಯ್ಟ್ ಬರುತ್ತೆ, ಇಷ್ಟು ಬಜೆಟ್ ಆಗುತ್ತೆ ಅಂತ ಎಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಇದನ್ನು ತೊಗೊಳ್ಳೋಣ ಅಂತ ಫೈನಲ್ ಆಯ್ತು ಈ ಟ್ರೇನ. ಸೊ ಫೈನಲ್ ಮಾಡಿ ಫ್ರೆಂಡ್ಸ್ ಅಂತ ನಮ್ಮದು ಯೂಶ್ವಲಿ ಕೊಡುವಂಥ ಟ್ಯಾಗ್ಲೈನ್ ಕೊಟ್ಟು ನಾನು ಅಲ್ಲಿಂದ ಚಿಕ್ಕಪೇಟೆಯಿಂದ ಹೊರಟೆ. ಸೊ ಸತೀಶ್ ಮದುವೆ ಇಷ್ಟು ಬೇಗ ಬಂತ ಅಂತ ಒಂದು ಇನ್ನೂ ಡೈಜೆಸ್ಟ್ ಮಾಡೋಕ್ಕಾಗ್ತಿಲ್ಲ ಸತೀಶ್ ಮದುವೆ ಆಗ್ತಿದ್ದಾನೆ ಅಂತ. ಬಟ್ ಚಲೋ, ಈ ಗಿಫ್ಟ್ ಅಂತೂ ನನಗೆ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇದಾಗಿತ್ತು ಸತೀಶ್ ಮದುವೆಯ ಗಿಫ್ಟ್ ವ್ಲಾಗ್. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್.